ಉಷ್ಣಾಂಶ ಫಸ್ಟ್ PU ಜಿಯೋಗ್ರಫಿ ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ. ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಸೂರ್ಯಜನ್ಯ ಶಾಖ ಅಥವಾ ಸೌರ ಶಾಖ ಎಂದು ಕರೆಯುವರು. ಸೂರ್ಯನಿಂದ ಸೂಕ್ಷ್ಮ ತರಂಗಗಳು ರೂಪದಲ್ಲಿ ಬರುವ ಕಿರಣಗಳು ವಾಯುಮಂಡಲವನ್ನು ಹೀರಿಕೊಳ್ಳುವುದಿಲ್ಲ. ಆದರೆ ಈ ಸೌರ ವಿಕಿರಣವನ್ನು ಹೀರಿಕೊಂಡು ಭೂಮಿ ಮೇಲ್ಮೈ ಉಷ್ಣವಾಗುತ್ತದೆ. ಆದರೆ ಭೂಮಿಯಿಂದ ದೀರ್ಘ ತರಂಗಗಳು ರೂಪದಲ್ಲಿ ಚಲಿಸುವ ಉಷ್ಣವನ್ನು ವಾಯುಮಂಡಲವು ಹೀರಿಕೊಂಡು ಉಷ್ಣವಾಗುತ್ತದೆ. ಈಗ ಏನಂದ್ರೆ ಭೂಮಿ ಮ್ಯಾಗ ಈಗ ಸೂರ್ಯನ ಕಿರಣಗಳು ಬರ್ತಾವ, ಆದ್ರೆ ವಾಯುಮಂಡಲ ಅದು ಹೀರ್ಕೊಂಡು ಕಾವಾಗಲ್ಲ. ಆ ಸೂರ್ಯನ ಕಿರಣಗಳು ಬಂದು ಭೂಮಿ ಬಡಿತಾವ. ಭೂಮಿದಿಂದ ಹೊಳ್ಳಿ ರಿಫ್ಲೆಕ್ಷನ್ ಆಗ್ಬೇಕ ವಾಯುಮಂಡಲ ಸೇರ್ಕೋತಾವ. ವಾಯುಮಂಡಲ ಸೇರ್ಕೊಂಡ್ಬೇಕ ಆಗ ವಾಯುಮಂಡಲ ಕಾವಾಗ್ತದ, ಅಲ್ಲಿ ತನಕ ಕಾವಾಗಲ್ಲ. ವಾಯುಮಂಡಲದಲ್ಲಿ ಉಷ್ಣಾಂಶವನ್ನು ಪಡೆಯುವ ವಿಧಾನ. ವಾಯುಮಂಡಲ ಉಷ್ಣಾಂಶ ಹೆಂಗ್ ಪಡಿತದ ಅಂತ ಹೇಳ್ತಾರ. ವಾಯುಮಂಡಲವು ನೇರವಾಗಿ ಸೂಕ್ಷ್ಮ ಅಲೆಗಳು ರೂಪದಲ್ಲಿರುವ ಸೌರ ವಿಕಿರಣದಿಂದ ಉಷ್ಣಾಂಶವನ್ನು ಪಡೆಯುವುದಿಲ್ಲ. ಅದಕ್ಕೆ ಬದಲಾಗಿ ದೀರ್ಘ ತರಂಗಗಳ ರೂಪದಲ್ಲಿ ಭೂ ವಿಕಿರಣಗಳಿಂದ ಉಷ್ಣವನ್ನು ಪಡೆದುಕೊಳ್ಳುತ್ತದೆ. ಈಗ ಆಗ ಹೇಳಿದಂಗೆ ಸೂರ್ಯನಿಂದ ಡೈರೆಕ್ಟ್ ಬರೋ ಕಿರಣಗಳು ವಾಯುಮಂಡಲ ಉಷ್ಣ ತಗೋಲ್ಲ. ಭೂಮಿ ಬಡಿದು ಹೊಳ್ಳಿ ಕಿರಣಗಳು ಹೊಳ್ಳಿ ಹೋಗ್ತಲ್ಲ, ಆಗ ವಾಯುಮಂಡಲ ಕಾವಾಗ್ತದೆ, ಅಲ್ಲಿಂದ ಕಾವಾಗಲ್ಲ. ವಾಯುಮಂಡಲವು 4 ಪ್ರಕ್ರಿಯೆಯ ರೂಪದಲ್ಲಿ ಉಷ್ಣವನ್ನು ಪಡೆಯುತ್ತದೆ. ವಾಯುಮಂಡಲ 4 ಪ್ರಕಾರ ಉಷ್ಣವನ್ನು ಪಡೀತದ. ಯಾವ್ಯಾವ ಪ್ರಕಾರ ಅಂದ್ರ ವಿಕಿರಣ, ಪ್ರಚಲನ, ಸಂವಹನ, ಅಭಿವಹನ. ಒಂದನೇದು ವಿಕಿರಣ, ರೇಡಿಯೇಷನ್. ತರಂಗ ರೂಪದಲ್ಲಿ ಉಷ್ಣವನ್ನು ಪ್ರಸಾರವಾದರೆ ಅದನ್ನು ವಿಕಿರಣ ಎನ್ನುವರು. ತರಂಗಗಳ ಮುಖಾಂತರ ಉಷ್ಣ ಪ್ರಸಾರ ಆಗಬೇಕು, ಅದನ್ನು ವಿಕಿರಣ ಎನ್ನುವರು. ಭೂಮಿ ಕಾಯೋದು, ಇಲ್ಲಿ ಏನು ಮಾಧ್ಯಮದ ಏನಿಲ್ಲ, ಅದರಿಂದ ಭೂಮಿ ಕಾಯ್ತದ. ಹಿಂಗ ತರಂಗಗಳ ರೂಪದಲ್ಲಿ ಉಷ್ಣ ಪ್ರಸಾರವಾದರೆ ಅದು ವಿಕಿರಣ ಎನ್ನುವರು. ಈಗ ಎರಡನೇದು ಪ್ರಚಲನ, ಕನ್ವೆನ್ಷನ್ ಅಂದ್ರೆ ಕಣಗಳ ರೂಪದಲ್ಲಿ ಉಷ್ಣ ಪ್ರಸಾರವಾದರೆ ಅದನ್ನು ಪ್ರಚಲನ ಎನ್ನುವರು, ಕನ್ವರ್ಸೇಷನ್ ಎನ್ನುವರು. ನೀರು ಕಾಯೋದು, ನೀರು ಕಾವಾಗೋದು. ಈಗ ಮೂರನೇದು ಸಂವಹನ, ಕಂಡಕ್ಷನ್. ಕಣಗಳ ಚಲನೆ ಆಗದೆ ಉಷ್ಣ ಪ್ರಸಾರವಾದರೆ ಅದು ಕಂಡಕ್ಷನ್ ಎನ್ನುವರು. ಇದು ಘನ ವಸ್ತು ನಡೀತದ. ಕಬ್ಬಿಣ ವಸ್ತು ಘನ ವಸ್ತು ನಡೀತದ. ಈಗ ಅಡ್ವೆಂಚರ್, ಅಭಿಸರಣ, ಅದು ಮುಂದಿನ ಹೇಳ್ತೀನಿ. ಉಷ್ಣಾಂಶದ ವಲಯಗಳು. ಸಾಮಾನ್ಯವಾಗಿ ಉಷ್ಣಾಂಶವನ್ನು ಸಮಭಾಜಕವೃತ್ತದಿಂದ ಧ್ರುವದ ಕಡೆ ಹೋದಂತೆ ಕಡಿಮೆ ಆಗುತ್ತದೆ. ಉಷ್ಣಾಂಶ ಸಮಭಾಜಕವೃತ್ತದಿಂದ ಧ್ರುವ ಕಡೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತದ. ಇದರಿಂದ ಭೂಮಿಯ ಮೇಲೆ 3 ಉಷ್ಣವಲಯಗಳು ಕಂಡು ಬರ್ತವೆ. ಯಾವ್ಯಾವಂದ್ರ ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣ ವಲಯ. ಈಗ ಒಂದನೇದು ಉಷ್ಣವಲಯ ಎಲ್ಲಿ ತನಕ ಕಂಡು ಬರ್ತದ? 0 ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ತನ ಉತ್ತರ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡು ಬರ್ತದ. ಯಾವುದು? ಉಷ್ಣವಲಯ. ಕರ್ಕಾಟ ವೃತ್ತ, ಮಕರ, ಸಮಭಾಜಕ, ಈ 3 ಅಂಶಗಳು 3 ಅಕ್ಷಾಂಶಗಳು ಕಂಡು ಬರ್ತಾವ ಉಷ್ಣವಲಯ. ಇದಾಗಲೇ ಶೀತವಲಯ ಎಲ್ಲಿ ಕಂಡು ಬರ್ತದ? 23.5 ಡಿಗ್ರಿ ಉತ್ತರ ದಕ್ಷಿಣ ಗೋಳದಿಂದ 66 ಉತ್ತರ ದಕ್ಷಿಣ ಗೋಳ ನಡುವೆ ಕಂಡು ಬರ್ತದ. ಈ ಪ್ರದೇಶವು ಸಮ ಉಷ್ಣ ಪಡೆಯುವುದರಿಂದ ಇದನ್ನು ಸಮಶೀತೋಷ್ಣ ವಲಯ ಎಂದು ಕರೆಯುವರು. ಇದೇ ಮಾಡ್ತದ ಸಮಶೀತ, ಸಮ ಉಷ್ಣ ಎರಡು ಈಕ್ವಲ್ ಪಡೆಯುವುದರಿಂದ ಇದು ಸಮಶೀತೋಷ್ಣ ವಲಯ ಎನ್ನುವರು. ಈಗ ಶೀತವಲಯ, ಈ ಶೀತವಲಯದಿಂದ 66ವರೆಯಿಂದ 90 ಡಿಗ್ರಿವರೆಗೆ ಉತ್ತರ ದಕ್ಷಿಣ ನಡುವರೆಗೆ ಕಂಡು ಬರ್ತದ. ಈಗ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ. ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣವು ಕಡಿಮೆ ಆಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆ ಆಗುತ್ತದೆ. ಇದನ್ನು ಸಾಮಾನ್ಯ ಇಳಿಕೆ ಎನ್ನುವರು. ಎತ್ತರಕ್ಕೆ ಹೋದಂತ ಅನಿಲಗಳ ಪ್ರಮಾಣ ಕಡಿಮೆ ಆಗ್ತದ, ಆದ್ದರಿಂದ ಸಾಂದ್ರತೆಯು ಕಡಿಮೆಯಾಗಿ ಉಷ್ಣಾಂಶ ಕಡಿಮೆ ಆಗ್ತದ. ಉಷ್ಣ ವಿಸರಣ ಎಂದರೆ ಕೆಲವು
ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣವು ಕಡಿಮೆ ಆಗುವ ಬದಲು ಹೆಚ್ಚಾಗುತ್ತದೆ. ಇದನ್ನು ಉಷ್ಣ ವಿಪರ್ಯ ಎಂದು ಎಂದು ಕರೆಯುವರು. ಇದು ಎಲ್ಲಿ ಕಂಡು ಬರ್ತದ? ಪರ್ವತ ಕಣಿವೆಗಳಲ್ಲಿ ಕಂಡು ಬರ್ತದ. ಅದು ಚಳಿಗಾಲ ಮೋಡದಲ್ಲಿ. ಈಗ ಐಸೋಥರ್ಮ್ಸ್ ಅಂದ್ರೆ ಏನು? ಸಮೋಷ್ಣ ರೇಖೆಗಳು ಅಂದ್ರೆ ಏನು? ಒಂದೇ ಪ್ರಮಾಣದ ಉಷ್ಣವನ್ನು ಹೊಂದಿರುವ ಸ್ಥಳವನ್ನು ಸೇರಿಸುವ ರೇಖೆಯನ್ನು ಐಸೋಥರ್ಮ್ಸ್ ಅಥವಾ ಸಮೋಷ್ಣ ರೇಖೆ ಅನ್ನುವರು. ಈಗ ಉಷ್ಣದ ಬಗ್ಗೆ ಕ್ವಿಕ್ ರಿವಿಷನ್. ಭೂಮಿ ಉಷ್ಣ ಹೆಂಗೆ ಪಡಿತದಂದ್ರೆ ಸೂರ್ಯನ ಕಿರಣಗಳಿಂದ. ಆದ್ರೆ ವಾಯು ಹಂಗೆ ಪಡಿಲ್ಲ, ಸೂರ್ಯನ ಕಿರಣ ಪಡಿಲ್ಲ. ವಾಯುಮಂಡಲ ಮಾಡ್ತದ, ಭೂಮಿಯಿಂದ ಪಡಿತದ. ಸೂರ್ಯನ ಕಿರಣ ಭೂಮಿ ಬಡ್ದು ಭೂಮಿಯಿಂದ ಒಳ್ಳೆ ವಾಯುದ ಮಂಡಲ ಹೋಗಿ ವಾಯು ಕಾವಾಗ್ತದ. ಈಗ ಉಷ್ಣ ಹೆಂಗೆ ಪ್ರಸಾರ ಆಗ್ತಾವ? ಉಷ್ಣ ನಾಲ್ಕು ಪ್ರಕಾರ ಪ್ರಸಾರ ಆಗ್ತಾವ. ಯಾವ್ಯಾವ ಪ್ರಕಾರದಾಗ ಅಂದ್ರೆ, ಒಂದು ವಿಕಿರಣಗ ರೇಡಿಯೇಷನ್, ಎರಡನೇದು ಪ್ರಚಲನ ಕಂಡಕ್ಷನ್, ಮೂರನೇದು ಸಂವಹನೇಷನ್. ಒಂದನೇ ವಿಕಿರಣ ರೇಡಿಯೇಷನ್ ಮುಖಾಂತರ, ಎರಡನೇದು ಪ್ರಚಲನ ಕನ್ವೆನ್ಷನ್, ಮೂರನೇದು ಸಂವಹನ ಕಂಡಕ್ಷನ್. ಇವು ಮೂರು ಮುಖಾಂತರ ಉಷ್ಣ ಪ್ರಸಾರ ಆಗ್ತದ. ಒಂದನೇದು ರೇಡಿಯೇಷನ್ ವಿಕಿರಣ ಮುಖಾಂತರ ಹೆಂಗಾಗ್ತಂದ್ರೆ ತರಂಗಗಳ ರೂಪದಲ್ಲಿ ಉಷ್ಣ ಪ್ರಸಾರವಾದರೆ ಇದನ್ನು ವಿಕಿರಣ ಎನ್ನುವರು. ತರಂಗಗಳ ರೂಪದಲ್ಲಿ ಉಷ್ಣ ಪ್ರಸಾರವಾದರೆ ಅದನ್ನು ವಿಕಿರಣ ಎನ್ನುವರು ಅಥವಾ ರೇಡಿಯೇಷನ್ ಎನ್ನುವರು. ಎಲ್ಲಿ ಆಗ್ತದಂದ್ರೆ ಭೂಮಿ ಕೈಯೋದು. ಎರಡನೇದು ಕನ್ವೆನ್ಷನ್ ಪ್ರಚಲನ, ಕಣಗಳ ರೂಪದಲ್ಲಿ ಉಷ್ಣ ಪ್ರಸಾರವಾದರೆ ಅದನ್ನು ಕನ್ವೆನ್ಷನ್ ಅನ್ನುವರು, ಕಣಗಳ ರೂಪದಲ್ಲಿ ನೀರು ಕೈಯುವುದು. ಮೂರನೇದು ಸಂವಹನ ಕಂಡಕ್ಷನ್, ಕಣಗಳ ಚಲನೆ ಆಗದೆ ಉಷ್ಣ ಪ್ರಸಾರವಾದರೆ ಸಂವಹನ ಕಂಡಕ್ಷನ್ ಎನ್ನುವರು. ಉದಾಹರಣೆ ಘನವಸ್ತುಗಳೇ ಆಗ್ತದ. ಕನ್ವೆನ್ಷನ ಪ್ರಚಲನ ಇದು ದ್ರವ ವಸ್ತುಗಳೆಲ್ಲ ಆಗ್ತದ. ಸಂವಹನ ಅಥವಾ ಕಂಡಕ್ಷನ್ ಇದು ಘನ ವಸ್ತುಗಳೆಲ್ಲ ಆಗ್ತದ. ಈಗ ಉಷ್ಣದ ವಲಯಗಳು ಸಮಭಾಜಕದಿಂದ ಧ್ರುವ ಪ್ರದೇಶಕ್ಕೆ ಹೋದಂತೆ ಉಷ್ಣ ಕಡಿಮೆ ಆಗ್ತದ. ಇದರಿಂದ ಭೂಮಿ ಮ್ಯಾಗ 3 ಉಷ್ಣ ವಲಯಗಳು ಮಾಡ್ಯಾರ. ಯಾವ್ಯಾವಂದ್ರೆ, ಒಂದನೇದು ಉಷ್ಣವಲಯ. ಈ ಉಷ್ಣವಲಯ ಎಲ್ಲಿದು ಬರ್ತಂದ್ರೆ ಸಮಭಾಜಕ ವೃತ್ತದಿಂದ 23 ಡಿಗ್ರಿವರೆಗೆ ಉತ್ತರ ಗೋಳ ಅಕ್ಷಾಂಶ ಮಧ್ಯ. ಇದ್ರಾಗ ಕರ್ಕಾಟ ವೃತ್ತ, ಮಕರ, ಸಮಭಾಜಕ ವೃತ್ತಗಳು ಬರ್ತಾವ. ಮುಂದೆ ಶೀತ ವಲಯ 23 ಡಿಗ್ರಿಯಿಂದ 66 ಡಿಗ್ರಿವರೆಗೆ. ಇಲ್ಲಿ ಸಮಶೀತ ಸಮ ಉಷ್ಣ ಇರೋದ್ರಿಂದ ಇದು ಸಮಶೀತ ವಲಯ ಅಂತಾರ. ಈಗ ಶೀತ ವಲಯ 66 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಅಂತಾರ. ಮತ್ತೇನು ಉಷ್ಣ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗ್ತದ. ಯಾಕ? ಸಾಂದ್ರತೆ ಕಡಿಮೆ ಆಗ್ತದ, ಆದ್ದರಿಂದ ಉಷ್ಣ ಕಡಿಮೆ ಆಗ್ತದ. ಇದಕ್ಕೇನಂತಾರ? ಉಷ್ಣದ ಇಳಿಕೆ ಅನ್ನುವರು. ಎತ್ತರಕ್ಕೆ ಹೋದಂತೆ ಉಷ್ಣ ಕಡಿಮೆ ಆಗ್ತದ. ಯಾಕಂದ್ರೆ ಸಾಂದ್ರತೆ ಕಡಿಮೆ ಆಗ್ತದ, ಅದರಿಂದ ಉಷ್ಣ ಕಡಿಮೆ ಆಗ್ತದ. ಇದನ್ನು ಉಷ್ಣ ಇಳಿಕೆ ಅನ್ನುವರು. ಈಗ ಉಷ್ಣದ ವಿಪರ್ಯ ಎಂದರೇನು? ಕೆಲವು ಪ್ರದೇಶಗಳಲ್ಲಿ, ಕೆಲವು ಸನ್ನಿವೇಶಗಳಲ್ಲಿ ಏನ್ ಮಾಡ್ತದ? ಉಷ್ಣ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗೋದು ಮೊದಲು ಹೆಚ್ಚಾಗಿ ಹೋಗ್ತದ. ಇಂಥ ಸನ್ನಿವೇಶ ಎಲ್ಲಿ ಕಂಡು ಬರ್ತಾವಂದ್ರ ಪರ್ವತ ಅಥವಾ ಕಣಿವೆ ಪ್ರದೇಶದಲ್ಲಿ ಕಂಡು ಬರ್ತಾವ. ಈಗ ಒಂದೇ ಪ್ರಮಾಣದ ಉಷ್ಣವನ್ನು ಹೊಂದಿರೋ ರೇಖೆಯನ್ನು ಸೇರಿಸುವ ರೇಖೆಯನ್ನು ಐಸೋಥರ್ಮ್ಸ್ ಅಥವಾ ಸಮೋಷ್ಣ ರೇಖೆ ಅಂತಾರ.